ಹಿಂದಿನ ತರಗತಿಯಲ್ಲಿ ನಾವು ಘನಸಂಖ್ಯೆಯ ಬಗ್ಗೆ ತಿಳಿದುಕೊಂಡೆವು. ಇವತ್ತು ಘನಮೂಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಏನು ಘನಮೂಲಗಳು ಅಂತಂದರೆ, ಘನಸಂಖ್ಯೆಯನ್ನು ಪಡೆಯಲು 3 ಬಾರಿ ಗುಣಿಸಲ್ಪಡುತ್ತಿರುವ ಸಂಖ್ಯೆಯನ್ನು ನಾವು ಘನಮೂಲ ಎನ್ನುತ್ತೇವೆ. ಹೇಗೆ ಅದನ್ನು ತಿಳಿಯೋಣ. ಅದಕ್ಕೂ ಮುಂಚೆ ಘನಮೂಲದ ಚಿಹ್ನೆ ಈ ರೀತಿಯಾಗಿರುತ್ತೆ. ಇದು ವರ್ಗಮೂಲದ ಚಿಹ್ನೆ ಗೊತ್ತು ನಿಮಗೆ. ಈ ರೀತಿ ಇರುತ್ತೆ ವರ್ಗಮೂಲ. ಅದಕ್ಕೆ ಮೇಲ್ಗಡೆ ತಲೆಯಲ್ಲಿ 3 ಬರೆದರೆ ಅದು ವರ್ಗಮೂಲ ಆಗಿರುತ್ತೆ. ಯಾಕೆಂದರೆ 3 ಸಾರಿ ಗುಣಿಸಲ್ಪಟ್ಟಿರುವಂಥದ್ದು. ಇದು ವರ್ಗಮೂಲ, ಇದು ಘನಮೂಲದ ಚಿಹ್ನೆ. ಇಲ್ಲಿ ನೋಡ್ರಿ ಉದಾಹರಣೆನ, ಘನಸಂಖ್ಯೆ ಮತ್ತು ಘನಮೂಲಕ್ಕಿರುವ ವ್ಯತ್ಯಾಸ. 3 ಸಾರಿ ಗುಣಿಸಿದಾಗ ಬರುವಂಥದ್ದು ಘನಸಂಖ್ಯೆ. ಯಾವ ಸಂಖ್ಯೆಯನ್ನು 3 ಸಾರಿ ಗುಣಿಸಿದೇವಲ್ಲ ಆ ಸಂಖ್ಯೆಯನ್ನು ನಾವು ಘನಮೂಲ ಸಂಖ್ಯೆ ಅಂತೇಳಿ ಕರಿತೀವಿ. ಇಲ್ಲಿ 2ನ್ನು 3 ಸಾರಿ ಗುಣಿಸಿದ್ದೀವಿ, 8 ಬಂತು. ಆ 8 ಘನಸಂಖ್ಯೆ ಆಗಿದೆ. 2 ಅನ್ನೋದು ಘನಮೂಲ ಆಗಿದೆ. 8ರ ಘನಮೂಲ 2. ಅದನ್ನು ನಾವು ಚಿಹ್ನೆಯಲ್ಲಿ ಬರೆಯೋದಾದರೆ 8ರ ಘನಮೂಲ 2 ಅಂತೇಳಿ ಬರಿಬೇಕು. ಈ ನಾವು ಘನಮೂಲಗಳನ್ನು 2 ವಿಧಾನದಿಂದ ಕಂಡುಹಿಡಿತೀವಿ. ಒಂದು ಅವಿಭಾಜ್ಯ ಅಪವರ್ತನ ವಿಧಾನ, ಮತ್ತೊಂದು ಅಂದಾಜು ವಿಧಾನ. ಈಗ ಮೊದಲನೇ ವಿಧಾನವನ್ನು ತಿಳ್ಕೊಳ್ಳೋಣ. ಅವಿಭಾಜ್ಯ ಅಪವರ್ತನ ವಿಧಾನದ ಮೂಲಕ ಘನಮೂಲ ಕಂಡುಹಿಡಿಯೋದು. ನಿಮಗೆ ಗೊತ್ತು ಅವಿಭಾಜ್ಯ ಅಪವರ್ತನಗಳು ಅಂತಂದರೆ 2, 3, 5, 7, 11, 13, 17, 19. ಒಂದು ಉದಾಹರಣೆ ಬಿಡಿಸುವ ಮೂಲಕ ನಾವು ಘನಮೂಲವನ್ನು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿಯೋದು ಹೇಗೆ ಅಂತ ತಿಳಿಯೋಣ. 3375ರ ಘನಮೂಲ ಕಂಡುಹಿಡಿಯಿರಿ. ಇದು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿಯೋದು 3375. ನಾವು ಇಲ್ಲಿ ಇದನ್ನು ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸಬೇಕು. 3375ನ್ನು ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸ್ತಾ ಹೋಗಬೇಕು. ಇಲ್ಲಿ ಕೊನೆಗೆ 5 ಇರೋದ್ರಿಂದ 5ರಿಂದ ಭಾಗಿಸೋಣ. ಬಿಡಿ ಸಂಖ್ಯೆಯಲ್ಲಿ 5 ಇರೋದ್ರಿಂದ 5ರಿಂದ ಭಾಗಿಸೋಣ. ಅಂದರೆ ಲೆಕ್ಕ ತುಂಬಾ ಸುಲಭ ಬರುತ್ತೆ. 3 ಇದೆ, ಚಿಕ್ಕ ಸಂಖ್ಯೆ ಆಯಿತು 5ಕ್ಕಿಂತ. ಹಾಗಾಗಿ 33ಅನ್ನು ತಗೋತೀವಿ. 33 5ರ ಮಧ್ಯೆಯಲ್ಲಿ ಇಲ್ಲ, ಅದಕ್ಕಿಂತ ಚಿಕ್ಕ ಸಂಖ್ಯೆನ ತಗೋಬೇಕು. 5 6 30. ಮುಂದೆ 7 ಇದೆ. ಇದರಲ್ಲಿ 30 ಕಳೆದ್ರೆ 3 ಉಳಿತು. 3 7 ಸೇರಿ 37 ಆಯಿತು. 5 7 35. 37ರಲ್ಲಿ 35ಅನ್ನು ಕಳೆದ್ರೆ 2 ಉಳಿತು. 2ರ ಮುಂದೆ 5 ಬಂದಾಗ 25 ಆಯಿತು. 5 5 25. ಮತ್ತೆ 5ರಿಂದ ಭಾಗ ಹೋಗುತ್ತೆ. 5 1 5. 6ರಲ್ಲಿ 5ಅನ್ನು ಕಳೆದ್ರೆ 1 ಉಳಿತು. 1ರ ಮುಂದೆ 7 ಬಂದಾಗ 17 ಆಯಿತು. 5 3 15. 17ರಲ್ಲಿ 15ಅನ್ನು ಕಳೆದ್ರೆ 2 ಉಳಿತು. 2ರ ಮುಂದೆ 5 ಬಂದಾಗ 25 ಆಯಿತು. 5 5 25. ಮತ್ತೆ 5ರಿಂದ ಭಾಗ ಹೋಗುತ್ತೆ. 5 10. 13ರಲ್ಲಿ 10ಅನ್ನು ಕಳೆದ್ರೆ 3 ಉಳಿತು. 3ರ ಮುಂದೆ 5 ಬಂದಾಗ 35 ಆಯಿತು. 5 7 35. ಈಗಿದು 5ರಿಂದ ಭಾಗ ಹೋಗಲ್ಲ, ಹಾಗಾಗಿ ಇದನ್ನು 3ರಿಂದ ಭಾಗಿಸೋಣ. 3 9 27. ಮತ್ತೆ 3ರಿಂದ ಭಾಗಿಸಿದ್ರೆ 3 3 9. ಮತ್ತೆ 3ರಿಂದ ಭಾಗಿಸಿದ್ರೆ 3 1 3. ಈಗ ಇಲ್ಲಿ ಯಾವ್ಯಾವ ಸಂಖ್ಯೆಗಳಿಂದ ಗುಣಿಸಿದ್ದೇವಲ್ಲ ಅದನ್ನೆಲ್ಲವನ್ನು ಒಂದು ಕಡೆ ಬರ್ಕೊಳ್ಳೋಣ. 5 5 5. 5ಅನ್ನು 3 ಸಾರಿ ಗುಣಿಸ್ತೀವಿ. 3ಅನ್ನು 3 ಸಾರಿ ಗುಣಿಸ್ತೀವಿ. 3 ಸಾರಿ ಗುಣಿಸಿದ್ದೇವೆ, ಹೌದಾ? ಇದು 3375 ಬರಬೇಕಾದ್ರೆ 5 5 5 3 3 3ಅನ್ನು ಗುಣಾಕಾರ ಮಾಡಿದ್ದೀವಿ. ಈ ನಾವು ಘನಸಂಖ್ಯೆ ಅಂದ್ರೇನೇನು? 3 ಸಾರಿ ಗುಣಿಸಿರ್ತೀವಿ. ಒಂದು ಸಂಖ್ಯೆನೆಷ್ಟು ಸಾರಿ ಗುಣಿಸಿರ್ತೀವಿ? 3 ಸಾರಿ ಗುಣಿಸಿರ್ತೀವಿ. ಇಲ್ಲಿ ಅವಿಭಾಜ್ಯ ಅಪವರ್ತನಗಳ ಗುಂಪುಗಳನ್ನಾಗಿ ಮಾಡಬೇಕು. 3 ಅಂಕಿಗಳನ್ನು ತೆಗೆದುಕೊಂಡು 3 ಸಂಖ್ಯೆಗಳನ್ನು, ಇದೆಲ್ಲ ಸಂಖ್ಯೆ, ಈ ಸಂಖ್ಯೆಯನ್ನು 3 ಸಾರಿ ಒಂದು ಗುಂಪು ಮಾಡಿ 3 ಗುಂಪು ಮಾಡಿ ಅದರಲ್ಲಿ ಒಂದನ್ನು ಮಾತ್ರ ತೆಗೆದುಕೊಳ್ಬೇಕು. ಯಾವುದು? ಇದರಲ್ಲಿ 5 ಇದೆ, 5ಅನ್ನು ತಗೋಬೇಕು. ಇದರಿಂದ 3ಅನ್ನು ತೆಗೆದುಕೊಳ್ಬೇಕು.
ಯಾಕಂದರೆ ಇಲ್ಲಿ 5ಅನ್ನು 3 ಸಾರಿ ಗುಣಿಸೀವಿ, 3ಅನ್ನು ಕೂಡ 3 ಸಾರಿ ಗುಣಿಸೀವಿ. ಅವು ಎರಡನ್ನು ಗುಣಿಸಿದಾಗ ನಮಗೆ ವರ್ಗಮೂಲ ಸಿಗುತ್ತದೆ. 5 3 15. ಅದನ್ನು ನಾವು ಚಿಹ್ನೆಯಲ್ಲಿ ಬರೆಯೋದಾದರೆ 3375ರ ಘನಮೂಲ 15. ಈ 15ಅನ್ನು 3 ಸಾರಿ ಗುಣಿಸಿದರೆ 3375 ಬರುತ್ತದೆ. ಅವಿಭಾಜ್ಯ ಅಪವರ್ತನಗಳ ಮೂಲಕ ಘನಮೂಲವನ್ನು ಕಂಡುಹಿಡಿಯೋದನ್ನು ತಿಳ್ಕೊಂಡ್ವಿ. ಈಗ ಅಂದಾಜು ವಿಧಾನದಿಂದ ಘನಮೂಲ ಕಂಡುಹಿಡಿಯುವುದು ಹೇಗೆ? ಈ ವಿಧಾನವನ್ನು ತಿಳಿಬೇಕಾದರೆ ನಮಗೆ ಘನಸಂಖ್ಯೆಗಳ ವಿಶೇಷತೆ ಅನ್ನೋದು ತಿಳಿಬೇಕು. ಏನು ವಿಶೇಷತೆ? 1ರ ಘನಸಂಖ್ಯೆ 1 ಆಗಿದೆ, 2ರ ಘನಸಂಖ್ಯೆ 8 ಆಗಿದೆ, 3ರ ಘನಸಂಖ್ಯೆ 27 ಆಗಿದೆ, 4ರ ಘನಸಂಖ್ಯೆ 64 ಆಗಿದೆ, 5ರ ಘನಸಂಖ್ಯೆ 125 ಆಗಿದೆ, 6ರ ಘನಸಂಖ್ಯೆ 216, 7ರ ಘನಸಂಖ್ಯೆ 343, 8ರ ಘನಸಂಖ್ಯೆ 512, 9ರ ಘನಸಂಖ್ಯೆ 729, 10ರ ಘನಸಂಖ್ಯೆ 1000. ಇಲ್ಲಿ ವಿಶೇಷವಾದದ್ದನ್ನು ಗಮನಿಸಬೇಕು. ಏನು? 1 ಅನ್ನೋದು ಘನಮೂಲ, ಈ 1 ಅನ್ನೋದು ಘನಸಂಖ್ಯೆ. ಇದರಲ್ಲಿ 1 ಅದರ ಘನಸಂಖ್ಯೆ ಬಿಡಿ ಸ್ಥಾನದಲ್ಲೂ ಕೂಡ 1 ಇರುತ್ತೆ. ಬಿಡಿ ಸ್ಥಾನದಲ್ಲಿ ಉದಾಹರಣೆಗೆ 11 ಇತ್ತು ಅಂದ್ಕೋರಿ, ಇದು ಒಂದು ಸಂಖ್ಯೆ. ಇದರ ಘನಸಂಖ್ಯೆ ಎಷ್ಟು? 1331. ಈ ಗಮನಿಸ್ರಿ, ಇಲ್ಲಿ ಬಿಡಿ ಸ್ಥಾನದಲ್ಲೂ 1 ಇದೆ, ಅದರ ಘನಸಂಖ್ಯೆ ಬಿಡಿ ಸ್ಥಾನದಲ್ಲೂ ಕೂಡ 1 ಇದೆ. ಇದೇ ಅದರ ವಿಶೇಷತೆ. 1 ಇದ್ದಾಗ ಅದರ ಬಿಡಿ ಸ್ಥಾನದಲ್ಲಿ 1 ಇರುತ್ತೆ. ಇದರಲ್ಲೇ ವಿಶೇಷತೆ ಏನಂತಂದರೆ, ಬಿಡಿ ಸ್ಥಾನದಲ್ಲಿ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ 2 ಇದ್ದರೆ ಅದರ ಘನಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 8 ಇರುತ್ತೆ. 8 ಇದ್ದಾಗ ಗಮನಿಸ್ರಿ, 8 ಇದ್ದಾಗ ಅದರ ಬಿಡಿ ಸ್ಥಾನದಲ್ಲಿ, ಅದರ ಘನಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 2 ಇರುತ್ತೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. 2 ಇದ್ದರೆ ಆ ಸಂಖ್ಯೆಯ ಘನಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿ 8 ಇರುತ್ತೆ. ಸಂಖ್ಯೆ 8 ಇದ್ದಾಗ ಅದರ ಬಿಡಿ ಸ್ಥಾನದಲ್ಲಿ, ಅದರ ಘನಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 2 ಇರುತ್ತೆ. ಮತ್ತು 3 ನೋಡಿ, 3ರ ಬಿಡಿ ಸ್ಥಾನದಲ್ಲಿ, ಘನಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 7 ಇರುತ್ತೆ. 7 ಸಂಖ್ಯೆಯ ಘನಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 3 ಇರುತ್ತೆ. 3 ಇದ್ದರೆ 7 ಇರುತ್ತೆ ಅದರ ಘನಸಂಖ್ಯೆಯಲ್ಲಿ, 7 ಇದ್ದರೆ ಅದರ ಘನಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 3 ಇರುತ್ತೆ. ಉಳಿದೆಲ್ಲವೂ ಕೂಡ ಸೇಮ್. 4 ಇದ್ದರೆ ಅದರ ಬಿಡಿ ಸ್ಥಾನದಲ್ಲಿ ಕೂಡ 4 ಇರುತ್ತೆ. 5 ಇದ್ದರೆ ಅದರ ಘನಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಕೂಡ 5 ಇರುತ್ತೆ. 6 ಇದ್ದರೆ ಅದರ ಘನಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಕೂಡ 6 ಇರುತ್ತೆ. 9 ಇದ್ದರೆ ಅದರ ಘನಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಕೂಡ 9 ಇರುತ್ತೆ. 0 ಇದ್ದರೆ ಅದರ ಘನಸಂಖ್ಯೆಯ ಬಿಡಿ ಸ್ಥಾನದಲ್ಲೂ ಕೂಡ 0 ಇರುತ್ತೆ. ಇಲ್ಲಿ ವಿಶೇಷವಾಗಿರುವುದು 2 ಮತ್ತು 3. ಅದರ ಘನಸಂಖ್ಯೆಯಲ್ಲಿ 8 ಮತ್ತು 7 ಈ ರೀತಿಯಾಗಿ ಪರಸ್ಪರ ಇರ್ತವೆ. ಈ ವಿಶೇಷ ಗುಣ ಗೊತ್ತಾದರೆ ಈ ಅಂದಾಜು ವಿಧಾನ ತುಂಬಾ ಸುಲಭ. ಈಗ ನಾವು ಈ 8,57,375ರ ಘನಮೂಲವನ್ನು ಕಂಡುಹಿಡಬೇಕು. ಅದು ಅಂದಾಜು ವಿಧಾನದಿಂದ. ಇಲ್ಲಿ ಯಾವುದೇ ಅವಿಭಾಜ್ಯ ಅಪವರ್ತನವನ್ನು ಬಳಸಲ್ಲ. ಇವಾಗ ಹೇಳಿದ್ವಲ್ಲ, ಅದರ ಪೂರ್ವಜ್ಞಾನದಿಂದ ಇದನ್ನು ಬಿಡಿಸ್ತೀವಿ. ಹೇಗೆ ಬಿಡಿಸ್ತೀವಿ ಅನ್ನೋದನ್ನು ನೋಡೋಣ. ಇಲ್ಲಿ ಕೊಟ್ಟಿರೋ ಸಂಖ್ಯೆ ಇಷ್ಟಿದೆ, 8,57,375 ಅನ್ನೋದೊಂದು ಸಂಖ್ಯೆ. ಇದರ ಘನಸಂಖ್ಯೆಯನ್ನು ಅಂದಾಜು ಮೂಲಕ ಹೆಂಗೆ ತಿಳಿಯೋದು ಅಂದರೆ, ಬಲಗಡೆಯಿಂದ ಅಂದರೆ ಈ ಕಡೆಯಿಂದ 3 ಅಂಕಿಗಳ ಗುಂಪುಗಳಾಗಿ ಮಾಡಬೇಕು. 3 ಅಂಕಿಗಳಂದರೆ 1 2 3. ಇಲ್ಲಿಗೆ ಒಂದು ಗುಂಪಾಯಿತು, ಸರಿನಾ? ಮತ್ತು ಈ ಕಡೆ ಮುಂದಿನ ಕೂಡ 3 ಎಣಿಸ್ಬೇಕು. 1 2 3, ಒಟ್ಟು 2 ಗುಂಪುಗಳಾದವು. ಈ ರೀತಿ ಗುಂಪುಗಳನ್ನು ಮಾಡ್ಕೋಬೇಕು 3 ಅಂಕಿಗಳಾಗಿ. ಅದು ಬಲಗಡೆಯಿಂದನೇ ಮಾಡಬೇಕು. ಈ ಗುಂಪುಗಳಾಗಿ ಮಾಡಿದ ಮೇಲೆ 8,57,375 ಹೌದಾ? ಈ ಗುಂಪಿನಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 5 ಇದೆ. ಯಾವ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ, ಯಾವ ಘನಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 5 ಇರುತ್ತೋ ಅದರ ಘನಮೂಲದಲ್ಲೂ ಕೂಡ ಎಷ್ಟಿರುತ್ತೆ? 5 ಇರುತ್ತೆ, ಸರಿನಾ?
ಇದು 5 ಆಯಿತು. ನೆಕ್ಸ್ಟ್ ಇದು ಬಿಡಿ ಸ್ಥಾನ ಆಯಿತು. ಈ ಕಡೆ ಒಂದು ಯಾವುದೋ ಒಂದು ಸಂಖ್ಯೆ ಬೇಕು. ಆ ಸಂಖ್ಯೆ ಯಾವುದನ್ನೋದನ್ನು ಇದು ತಿಳಿಸುತ್ತೆ. 857. ನಮಗೆ ಇಲ್ಲಿ ನೋಡ್ರಿ ಗಮನಿಸ್ರಿ, ಏನು ಗಮನಿಸ್ಬೇಕು ಅಂತಂದರೆ 857 ಅನ್ನೋದು 729 ಆದಮೇಲೆ ಬರುತ್ತೆ, 1000 ಒಳಗಡೆ ಬರುತ್ತೆ. ಹೌದಾ? ಈ ರೀತಿ ಬರುತ್ತೆ ಅಂದಮೇಲೆ ಆ ಸಂಖ್ಯೆ ಇಲ್ಲಿ ಇದರ ನಡುವೆ ಇರುತ್ತೆ. ಇದರ ನಡುವೆ ಇದೆ ಅಂದರೆ ಇಲ್ಲಿ ಯಾವುದೇ ಘನ ಸಂಖ್ಯೆಗಳಿಲ್ಲ. ಇಲ್ಲ ಅಂದಾಗ ಅಲ್ಲಿ 9 ಬರ್ಕೋಬೇಕು, 10 ಬರ್ಕೋಬಾರ್ದು. ಯಾಕೆ ಅಂದರೆ ಅದು ದೊಡ್ಡ ಸಂಖ್ಯೆ ಆಗುತ್ತೆ. ಈ 857 ಏನಿದೆಯಲ್ಲ ಅದು ಇದಕ್ಕಿಂತ ಚಿಕ್ಕ ಸಂಖ್ಯೆ ಆಗುತ್ತೆ. ಹಾಗಾಗಿ ನಾವು ಈ ಸಂಖ್ಯೆನ ತಗೋಬೇಕು. 729 ಇದೆಯಲ್ಲ ಪೂರ್ಣ ಘನ ಸಂಖ್ಯೆ, ಅದರ ಘನಮೂಲ ಯಾವುದು? 9. ಆ 9 ಇಲ್ಲಿ ಬರಿಬೇಕು. ಬರಿದಾಗ ಈ ಇದು ಘನಮೂಲ ಆಗಿರುತ್ತೆ. ಯಾವುದ್ರದ್ದು? 8,57,375 ಘನಮೂಲ 95. ಅದನ್ನು ಚಿಹ್ನೆಯಲ್ಲಿ ಬರೆಯೋದಾದರೆ ಘನಮೂಲ ಚಿಹ್ನೆ ಬರೆದು 8,57,375 ಘನಮೂಲ 95. ಇದು ಅಂದಾಜು ವಿಧಾನದಿಂದ ಕಂಡುಹಿಡಿಯೋದು. ಇಲ್ಲಿ ಆ ಸಂಖ್ಯೆಯದ್ದು ಏನು ಓಕೆ. ಅಕಸ್ಮಾತ್ ಒಂದು ವೇಳೆ 5 ಸಂಖ್ಯೆಗಳಿದ್ರೆ ಹೇಗೆ, 4 ಅಂಕಿಗಳಿದ್ರೆ ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇನ್ನೊಂದು ಉದಾಹರಣೆಯನ್ನು ಬಿಡಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. 17,576. ಇದನ್ನು ನಾವು ಅಂದಾಜು ವಿಧಾನದಿಂದ ತಿಳ್ಕೋಬೇಕು. ಅಂದಾಜು ವಿಧಾನದಲ್ಲಿ ಏನಿದ್ವಿ, ಬಲಗಡೆಯಿಂದ 3 ಅಂಕಿಗಳನ್ನು ತೆಗೆದುಕೊಂಡು ಒಂದು ಗುಂಪು ಆಗಿ ಮಾಡಬೇಕು ಅಂತ ಹೇಳಿದ್ವಿ. ಇಲ್ಲಿ 17,576ರಲ್ಲಿ ಈ ಕಡೆಯಿಂದ ಗುಂಪು ಮಾಡಿದರೆ 3 ಅಂಕಿಗಳು, 1 2 3, ಈ 3 ಅಂಕಿಗಳು ಸೇರಿ ಒಂದು ಗುಂಪಾಯಿತು. ಮತ್ತು ಈ ಕಡೆಯಿಂದ ಮಾಡಬೇಕಾದ್ರೆ ಇನ್ನೊಂದು ಅಂಕಿ ಇಲ್ಲಲ್ಲ, ಇದ್ರೆಷ್ಟು ಬಿಟ್ರೆಷ್ಟು, 2 ಇದಾವ, 2 ಸೇರಿಸಿ ಒಂದು ಗುಂಪು ಮಾಡಿರಿ. ನಮ್ಮ ಬಲಗಡೆಯಿಂದ 3 ಅಂಕಿ ಸೇರಿ ಒಂದು ಗುಂಪು ಆಗಬೇಕು. ಆನಂತರ ಎಷ್ಟು ಉಳಿದಾವೋ ಅಷ್ಟರಲ್ಲಿ ಒಂದು ಗುಂಪನ್ನು ಮಾಡ್ಕೋಬೇಕು. ಈ ರೀತಿ ಗುಂಪುಗಳಾಗಿ ಮಾಡಿದ ಮೇಲೆ ಇಲ್ಲಿ ಗಮನಿಸ್ರಿ, ಏನನ್ನು ಗಮನಿಸಬೇಕು? ಈ ಘನ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 6 ಇದೆ ಅಂದಮೇಲೆ ವರ್ಗಮೂಲ ಸ್ಥಾನದಲ್ಲಿ ಎಷ್ಟಿರುತ್ತೆ? ವಿಶೇಷತೆ 6 ಇರುತ್ತೆ. ಹೌದಾ? ಇದು 17 ಇದೆ. 2ರ ಘನ ಸಂಖ್ಯೆ 8, 3ರ ಘನ ಸಂಖ್ಯೆ 27. ಇವೆರಡರ ಮಧ್ಯನೇ ಇದೆ. 27 ದೊಡ್ಡ ಸಂಖ್ಯೆ ಆಯಿತು. ಹಾಗಾಗಿ 8 ತಗೋಬೇಕು. 8 2ರ ಘನ ಸಂಖ್ಯೆ ಆಗಿದೆ. ಇಲ್ಲಿ 2 ಬರಿಬೇಕು. ಈಗ ನಮಗೆ ಗೊತ್ತಾಯಿತು 17,576ರ ಘನಮೂಲ 26. ಧನ್ಯವಾದಗಳು.